ಬೆಂಗಳೂರಿನಲ್ಲಿ ಉದ್ಯಮಿ ಅಡ್ಡಗಟ್ಟಿ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಚಾಲಕ ಚೇತನ್ ಸೇರಿ 5 ಬಂಧಿಸಿದ್ದಾರೆ ಪೊಲೀಸರು. ಮಾದನಾಯಕನಹಳ್ಳಿ ಪೊಲೀಸರಿಂದ 5 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 85 ಲಕ್ಷ ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಸೂರ್ಯ, ಸೋಮಶೇಖರ್, ಕಾರು ಚಾಲಕ ಚೇತನ್ ಸೇರಿ 5 ಅಂಧರಾಗಿದ್ದಾರೆ. ಮಾದನಾಯಕನಹಳ್ಳಿ ಕುದುರೆಗೆರೆ ಬಳಿ ಘಟನೆ ನಡೆದಿತ್ತು. ರಿಸರ್ಚ್ ಸೆಂಟರ್ ಹೆಸರಲ್ಲಿ ಉದ್ಯಮ ನಡೆಸ್ತಾ ಇದ್ರು ಈ ಉದ್ಯಮಿ. ಕಾರ್ನಲ್ಲಿ 1.5 ಕೋಟಿ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು. ಮಾಹಿತಿ ತಿಳಿದು ರೌಡಿ ಆಸಾಮಿಗಳಿಗೆ ತಿಳಿಸಿರ್ತಾನೆ ಚಾಲಕ ಚೇತನ್. ಬಳಿಕ ಕಾರು ಅಡ್ಡಗಟ್ಟಿ ಹಣ ದರೋಡೆ ಮಾಡುತ್ತೆ ಗ್ಯಾಂಗು. ಪೊಲೀಸರ ತನಿಖೆ ವೇಳೆ ಕಾರು ಚಾಲಕನ ಸಂಚು ಬಯಲಾಗಿದೆ. ಉದ್ಯಮಿ ಕಾರು ಚಾಲಕ ಚೇತನ್ನಿಂದ ದರೋಡೆ ಪ್ಲಾನ್ ಆಗಿತ್ತು. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. 1.5 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು ಈ ಉದ್ಯಮಿ. ನೋಡಿ, ಕಳ್ಳ ಅಲ್ಲೇ ಪಕ್ಕದಲ್ಲೇ ಇದ್ದ. ದರೋಡೆ ಮಾಡಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿದಂಥವನು ಕಾರ್ ಚಾಲಕ. ಅವನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲಿ ಬಂದು ಅಡ್ಡಗಟ್ಟಿ ಅಟ್ಯಾಕ್ ಮಾಡಿ ಆಮೇಲೆ ದುಡ್ಡು ತಗೊಂಡೋಗಿ ಅಂತೇಳಿ ಹೇಳಿದ್ದ. ಹಾಗಾಗಿ ಅವ್ರು ಬಂದು ಈ ಹಣವನ್ನು ದೋಚ್ಕೊಂಡು ಹೋಗಿದ್ರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಲಾಗಿರುವಂಥ ಒಂದು ಘಟನೆ ಇದು. ಬಂಧಿತ ಆರೋಪಿಗಳನ್ನು ನೋಡ್ತಾ ಇದ್ದೀವಿ. ಈಗ ಎಲ್ಲ ಹಣನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾರ್ಯಾಚರಣೆ ಕೂಡ ಬಲು ರೋಚಕವಾಗಿತ್ತು. ಆರಂಭದಲ್ಲಿ ಅನುಮಾನಗಳಿರಲೇ ಇಲ್ಲ ಆ ಚಾಲಕನ ಮೇಲೆ. ಅದಾದಮೇಲೆ ಪೊಲೀಸರು ತಮ್ಮದೇ ಆದಂಥ ಶೈಲಿಯಲ್ಲಿ ಬಾಯಿ ಬಿಡಿಸಿದಾಗ ಚಾಲಕ ಕೂಡ ಇಲ್ಲಿ ಇವ್ರ ಜೊತೆಗೆ ಕೈ ಜೋಡಿಸಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ನಿಟ್ಟುಸಿರು ಬಿಟ್ಟಿದ್ದಾರೆ ಈಗ ಆ ಉದ್ಯಮಿ. ಹಣ ಏನು ಕಳೆದುಕೊಂಡಿದ್ರು ಅವರು. ಇವನೇನು ಮಾಡ್ತಾನೆ, ಚಾಲಕ ಚೇತನ್ ರೌಡಿಗಳಿಗೆ ಅಂದರೆ ಅವರ ಗ್ಯಾಂಗ್ಗೆ ಈ ವಿಚಾರವನ್ನು ಮುಡಿಸಿದ. ಈ ಕಡೆಯಿಂದ ಬರ್ತಾ ಇದ್ದೀವಿ, ಇಲ್ಲಿ ಅಡ್ಡ ಹಾಕಿ ಇಷ್ಟು ದೊಡ್ಡ ಮೊತ್ತದ ಹಣ ಇದೆ, ಅದನ್ನು ದೋಚ್ಕೊಂಡು ಹೋಗಿ ಅಂಥೇಳಿ. ಹಾಗಾಗಿ ಇದನ್ನು ಯಾರೋ ಗೊತ್ತಿರೋರೇ ಮಾಡಿಸಿರಬೇಕು ಅಂಥೇಳಿ ಪೊಲೀಸರು ಆರಂಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಿರ್ತಾರೆ. ಮತ್ತು ಅವರು ಎಲ್ಲಿ ಹೆಂಗೆ ಎಸ್ಕೇಪ್ ಆಗಿದ್ರು ಅಲ್ಲಿಂದ CCTV ಫುಟೇಜ್ಗಳನ್ನು ಕೂಡ ಹುಡುಕಾಡುವಂಥ ಕೆಲಸ ಮಾಡ್ತಾರೆ. ಅದಾದ ಮೇಲೆ ನಂಬರ್ ಪ್ಲೇಟು ಜಾಡು ಹಿಡಿತಾರೆ. ಆಮೇಲೆ ಚಾಲಕನನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಇದೆಲ್ಲವೂ ಕೂಡ ಗೊತ್ತಾದ ಮೇಲೆ ಅಸಲಿ ಕಹಾನಿ ಗೊತ್ತಾಗಿದೆ. ಈ ಚೇತನ್ ಇದ್ದಾನೆ ಕಾರು ಚಾಲಕ, ಇವನದೇ ಪಾತ್ರ ಇದೆ ಅನ್ನೋದು ಕೂಡ ಬಟಾಬಯಲಾಗಿದೆ.